ಹೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೆಕೆಂಡ್ ಡೇ ಇನ್ ಯೂಟಾ. ಇವಾಗ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆದ್ವಿ. ಇಲ್ಲಿ 6:30ಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟು ಅಂತ ಹೇಳಿದ್ರು. ಸೊ ಇವಾಗ ಇಟ್ಸ್ 6:15. ಸೊ ಇನ್ 15 ಮಿನಿಟ್ಸ್ಗೆ ವಿ ಗೋಯಿಂಗ್ ಡೌನ್. ನೋಡೋಣ ಅಲ್ಲಿ ಏನೇನಿರುತ್ತೆ ತಿನ್ನಕ್ಕೆ ಅಂತ. ಜಾಯಿನ್ ಮೀ ಫಾರ್ ದ ಡೇ. Whoops, I almost forgot. Outfit of the day. ಇಲ್ಲಂತೂ ಶೆಕೆ ಇದೆ ವಿಪರೀತ. 35 ಡಿಗ್ರೀಸ್ ಇತ್ತು ನಿನ್ನೆ, ಇವತ್ತು ಆಲ್ಮೋಸ್ಟ್ 38 ಅಂತ ತೋರಿಸಿದ್ದಾರೆ. ಸೊ ವಾಟ್ಸ್ ಬೆಟರ್ ದೆನ್ ಶಾರ್ಟ್ಸ್ ಅಲ್ವಾ? ಬ್ರೇಕ್ಫಾಸ್ಟ್ಗೆ ಅವರು ಸ್ಕ್ರ್ಯಾಂಬಲ್ಡ್ ಎಗ್ಸ್, ಬ್ರೆಡ್, ಅವ್ರದ್ದೇನೋ ಸಾಸೇಜಸ್ ಇಟ್ಕೊಂಡಿದ್ರು, ವಾಫಲ್, ಕಾರ್ನ್ಫ್ಲೇಕ್ಸ್, ಆಮೇಲೆ ಕಾಫಿ, ಬೇರೆ ಥರ ಸೀರಿಯಲ್ಸು ಇತ್ತು, ಯೋಗರ್ಟ್ ಎಲ್ಲ ಇತ್ತು. ನಾನು ಇಷ್ಟು ತೊಗೊಂಡೆ. ಇಟ್ ವಾಸ್ ಡೀಸೆಂಟ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮಿಗೆ ಹೊರಟ್ವಿ, ಚೆಕ್ಔಟ್ ಮಾಡಿಕೊಂಡು ಹೊರಡಕ್ಕೆ ಅಂತ. ಈಗ ಬ್ರೇಕ್ಫಾಸ್ಟ್ ಆಯಿತು, ಬನ್ನಿ ಹೊರಡುವ. ಲಾ ಕ್ವಿಂಟಾ ಹೋಟೆಲ್ ವಾಸ್ ಓವರ್ ಆಲ್ ಅ ಗುಡ್ ಒನ್ ಫಾರ್ ಅಸ್. ಆಮೇಲೆ ಕಾರ್ ತೊಗೊಂಡು ಹೊರಟ್ವಿ ನಾವು. ಆನ್ ದ ವೇ ಹಾಗೆ ಕ್ವಿಕ್ ಕಾಫಿ ಸ್ಟಾಪ್ ಮಾಡಿದ್ವಿ. ಈ ಶಾಪ್ ಒಂಥರ ಡಿಫ್ರೆಂಟ್ ಆಗಿತ್ತು. ಕಂಟೈನರಲ್ಲಿ ಇಟ್ಕೊಂಡು ಮಾರ್ತಾ ಇದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಹಾಟ್ ಚಾಕ್ಲೇಟ್ ತೊಗೊಂಡೆ. ಕೊನೆಗೂ ವಿ ಹಿಟ್ ದ ರೋಡ್. ವ್ಯೂಸ್ ಅಂತೂ ಬ್ರೆತ್ ಟೇಕಿಂಗ್ ಆಗಿತ್ತು. ಫಸ್ಟು ಝಯಾನ್ ನ್ಯಾಷನಲ್ ಪಾರ್ಕ್ ಒಳಗೆ ಎಂಟರ್ ಆದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಹೀಗೆ ಟೋಲ್ ಇಟ್ಕೊಂಡಿರ್ತಾರೆ. ಸೊ ಅಕಾರ್ಡಿಂಗ್ಲಿ ನಾವು ಯಾವ್ದ್ರಲ್ಲಿ ಹೋಗಿರ್ತೀವಿ ಅನ್ನೋದ್ರ ಮೇಲೆ ಟಿಕೆಟ್ ತೊಗೊಂಡು ಹೋಗಬೇಕು. ಅವರಿಲ್ಲಿ ಗೈಡ್ ಥರ ಕೊಟ್ಟರು ನಮಗೆ. ಈ ಎಂಟೈರ್ ನ್ಯಾಷನಲ್ ಪಾರ್ಕ್ದು ಮ್ಯಾಪ್ ಅದು. ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಪಿಟ್ ಸ್ಟಾಪ್ಸ್ ಮಾಡಿಕೊಂಡು ವಿ ಕ್ಯಾನ್ ಎಂಜಾಯ್ ದ ವ್ಯೂ. ಆನ್ ದ ವೇ ನಾವೊಂದು 1.1 ಮೈಲ್ಸ್ ಲಾಂಗ್ ಟನಲ್ ನೋಡಿದ್ವಿ. ದಿಸ್ ಇಸ್ ಕಾಲ್ಡ್ ಮೌಂಟ್ ಕಾರ್ಮೆಲ್ ಸೀನಿಕ್ ಟನಲ್ ಅಂತ. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ರೀಲ್ಸ್ ಆ್ಯಂಡ್ ಪೋಸ್ಟ್ಸ್ ನೋಡಿದ್ದೆ. ಸೊ ಅಲ್ಲೇ ಒಂದು ಕ್ವಿಕ್ ಸ್ಟಾಪ್ ಮಾಡಿ ಇಂಥದ್ದೊಂದು ಫೋಟೋ ವಿಡಿಯೋ ಸೆಷನ್ ಮಾಡಿಕೊಂಡೆ. ಆಮೇಲೆ ಚೆಕ್ಕಬೋರ್ಡ್ ಮೆಸ್ಸಾ ಅನ್ನೋ ಒಂದು ಪಾಯಿಂಟ್ಗೆ ಹೋದ್ವಿ. ಇಲ್ಲೇನಂದ್ರೆ ಈ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದು ಒಂಥರ ಚೆಕ್ಕಬೋರ್ಡ್ ಫಾರ್ಮೇಷನ್ಸ್ ಆಗಿತ್ತು ಅದರಲ್ಲಿ. ಆಮೇಲೆ ಗಿಫ್ಟ್ ಶಾಪಲ್ಲಿ ಸೂವಿನಿಯರ್ಸ್ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ. ಈ ಗಿಫ್ಟ್ ಶಾಪ್ ನೋಡಿದ್ರೆ ಎಷ್ಟು ರಸ್ಟಿಕ್ ಆಗಿ ಎಷ್ಟು ಚೆನ್ನಾಗಿತ್ತು ನೋಡಿ. ಓ ಆ್ಯಂಡ್ ದ್ಯಾಟ್ಸ್ ಮೀ. ಹಾಯ್. ಈ ಗಿಫ್ಟ್ ಶಾಪ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು. ಬಟ್ ಆಬ್ವಿಯಸ್ಲಿ ಗಿಫ್ಟ್ ಶಾಪ್ಸಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಇಲ್ಲಿ ಒಂದಕ್ಕೆ ಡಬಲ್ ರೇಟ್ ಇರುತ್ತೆ. ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಇಟ್ಕೊಂಡು ಪೋಸ್ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ನಾವು ಹೋಗಿದ್ದು ಪಿಂಕ್ ಸ್ಯಾಂಡ್ ಡ್ಯೂನ್ ಸ್ಟೇಟ್ ಪಾರ್ಕ್ ಅಂತ. ದಿಸ್ ವಾಸ್ ನಾಟ್ ಆನ್ ಅವರ್ ಲಿಸ್ಟ್ ಟುಡೇ, ಬಟ್ ಹಂಗೆ ಹೋಗೋಣ ಅಂತ ಅನಿಸ್ತು. ಅಲ್ಲಿ ಹೋಗಿ ವ್ಯೂಸ್ ನೋಡಾದ್ಮೇಲೆ ಇಟ್ ವಾಸ್ ಟೋಟಲಿ ವರ್ತ್ ಇಟ್. ಎಷ್ಟೊಂದ್ಸಲಿ ನನಗನ್ಸುತ್ತೆ ಈ ಕ್ಯಾಮ್ರಾ ವಿಲ್ ನಾಟ್ ಡೂ ಜಸ್ಟಿಸ್. ಅಲ್ಲಿ ನೋಡಿದಾಗ ಎಷ್ಟು ಸುಂದರವಾಗಿರುತ್ತೆ, ಇದು ಸರಿಯಾಗಿ ಕ್ಯಾಪ್ಚರೇ ಮಾಡಲ್ಲ ಒಂದೊಂದ್ಸಲಿ. ಸೊ ಅಲ್ಲಿ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ತಕ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ಸ್ಟಾಪ್ ಹಾರ್ಸ್ ಶೂ ಬೆಂಡ್ ಅಂತ. ಇದಕ್ಕೆ ನಾವು ಆಲ್ರೆಡಿ ಒಂದ್ಸಲಿ ಹೋಗಿದ್ವಿ, ಬಟ್ ಇಟ್ ವಾಸ್ ಆನ್ ಅವರ್ ವೇ. ಸೊ ವಿ ಥಾಟ್ ವೈ ನಾಟ್. ಇದನ್ನ ಎಂಟರ್ ಆಗೋಕ್ಕೂ ನಾವು ಟಿಕೆಟ್ ತೊಗೊಂಡು ಹೋಗಕ್ಕೆ ಹೋದ್ವಿ. ನಾವೊಂದು ವಿಡಿಯೋ ಬೇರೆ ತೆಗಿತಾ ಇದ್ವಿ. ಅದೇನೋ ಕ್ಯಾಂಡಿಡ್ ಅಂತಾರಲ್ಲ, ಬೇಕಂತ ಇವ್ರಿಗೆ ಈ ವಿಡಿಯೋ ಫೀಚರ್ ಆಗುತ್ತೆ ಅನ್ಸುತ್ತೆ ನಿಮಗೆ. ವೇಟ್ ಮಾಡಿ ನೋಡಿ. ಸೊ ಫೀಚರ್ ಮಾಡಿದ್ದೀನಿ ಆ ವಿಡಿಯೋನ. ವಿ ಹ್ಯಾಡ್ ಟು ವಾಕ್ 0.5 ಮೈಲ್ಸ್ ಈ ಒಂದು ವ್ಯೂಗೆ. ಇದೇನಕ್ಕೆ ಹಾರ್ಸ್ ಶೂ ಬೆಂಡ್ ಅಂತಾರೆ ಅಂದರೆ, ಅಲ್ಲಿ ನೋಡ್ತಾ ಇದ್ರಲ್ಲ ಆ ವಾಟರ್ ಫಾರ್ಮೇಶನ್ ಒಳ್ಳೆ ಹಾರ್ಸ್ ಶೂ ಯು ಶೇಪಲ್ಲಿದೆ. ಅದಕ್ಕೆ ಅದನ್ನ ಮುಗಿಸಿ ಹಶ್ವಾಯ್ತು ಅಂತ ನಾವು ಈ ಮೆಕ್ಸಿಕನ್ ರೆಸ್ಟೋರೆಂಟಿಗೆ ಬಂದ್ವಿ. ಇಟ್ ವಾಸ್ ಕಾಲ್ಡ್ ಫಿಯಾಸ್ಟಾ ಮೆಕ್ಸಿಕಾನಾ ಅಂತ. ಅಥೆಂಟಿಕ್ ಮೆಕ್ಸಿಕನ್ ವೈಬ್ಸ್ ಸಿಕ್ತು ಈ ಒಂದು ರೆಸ್ಟೋರೆಂಟಲ್ಲಿ. ಫುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಸರ್ಪ್ರೈಸಿಂಗ್. ಊಟ ಮುಗಿಸಿ ನಾವು ಹೊರಟಿದ್ದು ಮಾನ್ಯುಮೆಂಟ್ ವ್ಯಾಲಿಗೆ ಅಂತ. ಇಂಥ ಫಾರ್ಮೇಷನ್ಸ್ ಥ್ರೂ ಔಟ್ ದಿಸ್ ವ್ಯಾಲಿ ಇದೆ. ಆಮೇಲೆ ಈ ಒಂದು ಫೇಮಸ್ ಸ್ಪಾಟ್ ಹ್ಯಾಸ್ ಬಿನ್ ಕ್ಯಾಪ್ಚರ್ಡ್ ಇನ್ ಅ ಮೂವಿ ಕಾಲ್ಡ್ ಫಾರೆಸ್ಟ್ ಗಂಪ್. ಇನ್ನೇನು ಈ ಸ್ಟೇಟ್ ಪಾರ್ಕ್ ಎಂಟರ್ ಆಗೋಣ ಅನ್ನೋ ಅಷ್ಟರಲ್ಲಿ ಡಿಸೈಡ್ ಇಟ್ ವಾಸ್ ಕ್ಲೋಸ್ ಫಾರ್ ದ ಡೇ. ಆಯಿತು ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ವಾಪಸ್ ಹೊರಟ್ವಿ. ಫಾರ್ ದ ಸ್ಟೇ ನಾವು ಈ ಒಂದು ಕ್ಯಾಬಿನ್ನ ಬುಕ್ ಮಾಡ್ಕೊಂಡಿದ್ವಿ ಇನ್ ಅ ಪ್ಲೇಸ್ ಕಾಲ್ಡ್ ಬ್ಲಫ್. ಇದ್ರ ಹೆಸರು ಡೆಸರ್ಟ್ ರೋಸ್ ರೆಸಾರ್ಟ್ ಆ್ಯಂಡ್ ಕ್ಯಾಬಿನ್ಸ್ ಅಂತ. ಒಳ್ಳೆ ಫುಲ್ ರಸ್ಟಿಕ್ ವೈಬ್ಸ್ ಕೊಡ್ತಾ ಇದೆ ಈ ಪ್ಲೇಸು. ಫೈನಲಿ ಹೋಟೆಲ್ ಚೆಕ್ ಇನ್ ಮಾಡಿದ್ವಿ. ನಂಗಂತೂ ಈ ರೂಮ್ ತುಂಬಾ ಇಷ್ಟ ಆಗೋಯ್ತು. ಹೆಂಗಿದೆ ಅಂತ ರೂಮ್ ಟೋರ್ ನೋಡ್ಕೊಂಬನ್ನಿ. ನೈಸ್.
ಎಂಟರ್ ಆಗಿದ ತಕ್ಷಣ ಒಂದು ಡೆಸ್ಕು, 2 ಬೆಡ್ಸ್, ಅವನ್, ಫ್ರಿಡ್ಜ್, ಡ್ರೆಸ್ಸರ್, TV. ಇಲ್ಲೇನಿದೆ ನೋಡೋಣ. 2 ವೇ ಅನ್ಸುತ್ತೆ. Good closet, the restroom. ನಮ್ಮ ರೂಮ್ ಆಚೆ ವ್ಯೂ ನೋಡ್ತೀರಾ. ಈ ಒಂದು ಸ್ಟೇನಲ್ಲಿ ಕ್ಲಬ್ ಹೌಸ್ ಕೂಡ ಇದೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಜಕೂಸಿ ಎಲ್ಲ ಇತ್ತು. ಸೊ ನಮಗೆ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಂತ ಹಾಗೆ ಸ್ವಲ್ಪ ಕಾಲೆಲ್ಲ ಆಡ್ಸಿದ್ವಿ. ಸಾಕಾಯ್ತು ಇವತ್ತು. Okay then, I'll see you in my next one. Bye.